ಈ ವಿಜಯಪುರ ಬರಗಲ್ಲ ಜಿಲ್ಲೆ ಅರಣ್ಯ ಪ್ರದೇಶ ಕಡಿಮೆ ಐತೆ ಸಾಕಷ್ಟು ಮಳೆ ಐತಲ್ರಿ. ಅಲ್ಲ ಇದು ಏನಾಗಿದೆ ಅಂತಂದ್ರೆ ಈಗ ವಿಜಯಪುರ ಸಿಟಿ ನೋಡ್ರಿಲ್ಲ, ಗಿಡಗಳು ಎಷ್ಟು ಚಂದ ಬಂದಾವ ಎಲ್ಲ ಕಡೆ. ಎಲ್ಲ ಕಡೆ ಅರಣ್ಯ ಬೆಳೆಸೋಕೆ ನೀವೆಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿ ಗಿಡ ನೆಡೋ ಕೆಲಸ ಆಗ್ತವೆ ನೋಡ್ರಿ. KBJನಲ್ಲಿ ಏನಾಗಿದೆ 6 ಲಕ್ಷ ಸಸಿಗೆ ಕೊಡಬೇಕಾದ 5 ಕೋಟಿ ರೂಪಾಯಿ ಹಣನ ಇದುವರೆಗೆ ಬಿಡುಗಡೆ ಮಾಡಿಲ್ಲ. ಈಗ ಅವರು 6 ಲಕ್ಷ ಸಸಿನೇ ಉತ್ಪಾದನೆ ಮಾಡಿಲ್ಲ. ಏನು ಹೇಳ್ತೀರಿ? DK ಶಿವಕುಮಾರ್ ಇಲಾಖೆ ಇದೆ. ನಾ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದೆ ಮುಂಜಾನೆ, ನಮ್ಮ ಗೋಶಾಲೆಗೆ ಎಷ್ಟು ಗಿಡಗಳು ಕೊಡಬೇಕಂತೇಳಿ. ಅವ್ರು ಹೇಳಿದ್ರು ಈ ಸಲ ಯಾವುದೇ ರೀತಿ ಹಣನೇ ಕೊಟ್ಟಿಲ್ಲ ಅರಣ್ಯೀಕರಣಕ್ಕೆ. ಬಿಜಾಪುರ ಜಿಲ್ಲೆ ಇಡೀ ದೇಶದಲ್ಲೇ ಅತಿ ಅರಣ್ಯ ಪ್ರದೇಶ ಕಡಿಮೆ ಇರುವಂಥ ಜಿಲ್ಲೆ ಇಡೀ ದೇಶದಾಗ. ಇಲ್ಲಿ ಎಷ್ಟಿದೆ ಅಂದರೆ 2% ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿದ್ದು, ಇಡೀ ದೇಶನಾಗ ಹಿಂದುಳಿದಿದ್ದು. ನಾವು ಹೇಳೋದೇನೋ ಸರ್ಕಾರಕ್ಕೆ ಅವಾಗಿನಿಂದ ಹೇಳ್ತಾಯಿದ್ವಿ, ಇದಕ್ಕೆ ಹೆಚ್ಚಿನ ಅರಣ್ಯದ ಅಭಿವೃದ್ಧಿಗಾಗಿ ಇವತ್ತು ಸಾಕಷ್ಟು ನಮ್ಮಲ್ಲಿ ಬರಡು ಭೂಮಿ ಇದೆ, ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಪಾಪ ಅವರು ಸಾಕಷ್ಟು ನಾವು ವಿಜಯಪುರ ನಗರನಾಗ ಎಷ್ಟು ಗಿಡ ಹಚ್ಚಾರ ಇವತ್ತು. ಅಲ್ಲಿ ನಾವು ಸಿದ್ಧಸಿರಿದಿಂದ ಹೋದ ಸಲ 10 ಲಕ್ಷ, ಹಿಂದಿನ ಸಲ 10 ಲಕ್ಷ ಟ್ರೀ ಗಾರ್ಡ್ ಕೊಡಲಿಕ್ಕೆ ನಾವು ಕೊಟ್ಟಿದ್ದೀವಿ. ಅಲ್ಲಿದಿಂದ ನಮ್ಮ ಇವ್ರು ಕೊಟ್ಟಾರ, ಯಾರು ಇಲ್ಲಿ NTPC ಅವ್ರು ಕೊಟ್ಟಾರ, ನಾವು ಕೊಟ್ಟಿವಿ. ಇನ್ನೂ ಏನು ಬೇಕು ಸಂಘ ಸಂಸ್ಥೆಗಳು ನಾವು ತಯಾರಿದ್ದೀವಿ. ಆದರೆ ಸರ್ಕಾರ ಈ ಸಲ ಯಾವುದು, ಯಾಕಂದ್ರೆ ಗ್ಯಾರಂಟಿ ಒಳಗೆ ರಾಜ್ಯನೇ ದಿವಾಳಿಯಾಗಿ ಹೋಗ್ಬಿಟ್ಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.